ಹೆಲೋ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ಮಲ್ಲಿಗೆ ಹೂ ಬಗ್ಗೆ ಕೆಲವೊಂದು ಮಾಹಿತಿನ ಕೊಡ್ತೀನಿ. ಅದರಲ್ಲೂ ಸಮ್ಮರಲ್ಲಿ ತುಂಬ ಹೇರಳವಾಗಿ ಹೂ ಬಿಡುವಂತಹ ಮಲ್ಲಿಗೆ ಹೂ ಬಗ್ಗೆ ಕೆಲವೊಂದು ಟಿಪ್ಸ್ಗಳನ್ನು ಕೂಡ ಕೊಡ್ತೀನಿ. ಯಾವ ರೀತಿ ಗಿಡದ ಗ್ರೋತಿಂಗು ತುಂಬ ಚೆನ್ನಾಗಿ ಆಗಬೇಕು, ಫ್ಲವರ್ ಕೂಡ ತುಂಬ ಚೆನ್ನಾಗಿ ಬರಬೇಕು ಅನ್ನೋದಾದರೆ ಏನೇನು ಮಾಡಬೇಕು ಅಂತಲೂ ಕೂಡ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಬೋದು. ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ತುಂಬ ವೆರೈಟಿ ಮಲ್ಲಿಗೆ ಹೂವಿನ ಗಿಡಗಳು ಸಿಗುತ್ತೆ. ಅದರ ಜೊತೆಗೆ ಕಲರ್ಗಳು ಕೂಡ ತುಂಬ ಡಿಫ್ರೆಂಟಾಗಿರುವಂತಹ ಕಲರ್ ಕಾಂಬಿನೇಷನ್ ಇರುವಂತಹ ಮಲ್ಲಿಗೆ ಹೂಗಳು ಕೂಡ ಇವಾಗ ನರ್ಸರಿಗಳಲ್ಲಿ ಸಿಗ್ತಾ ಇದೆ. ಪರ್ಪಲ್ ಆಗಿರ್ಬೋದು, ಪಿಂಕ್ ಆಗಿರ್ಬೋದು, ವೈಟ್ ಆಗಿರ್ಬೋದು, ಕ್ರೀಮ್ ಆಗಿರ್ಬೋದು, ಡಿಫ್ರೆಂಟ್ ಆಗಿರುವಂತಹ ಫ್ಲವರಲ್ಲೂ ಕೂಡ ಶೇಪ್ಗಳು ಕೂಡ ತುಂಬ ಡಿಫ್ರೆಂಟಾಗಿರುತ್ತೆ. ವಿಡಿಯೋದಲ್ಲಿ ನೋಡ್ಬೋದು 7 ಸುತ್ತಿನ ಮಲ್ಲಿಗೆ ಹೂವನ್ನು ಈಗ ತೋರಿಸ್ತಾ ಇದ್ದೀನಿ. ಪಾಟಲ್ಲಿ ಹಾಕಿಲ್ಲ, ಮಲ್ಲಿಗೆ ಹೂವನ್ನ ನೆಲದಲ್ಲಿ ಹಾಕಿರೋದ್ರಿಂದ ತುಂಬ ಚೆನ್ನಾಗಿ ಹರಡಿಕೊಂಡು ಗಿಡ ಬಂದಿದೆ. ಅದಕ್ಕೆ ತಕ್ಕಂಗೆ ಹೂಗಳು ಕೂಡ ಯಾವ ರೀತಿ ಬಿಟ್ಟಿದೆ ಅಂತ ನೋಡ್ಬೋದು. ತುಂಬಾ ಚೆನ್ನಾಗಿ ಹೂಗಳು ಬಿಟ್ಟಿದೆ. ಬಟನ್ ರೋಸ್ನ ನೋಡೋ ಥರನೇ ಅನಿಸುತ್ತೆ. ಯಾಕೆಂದರೆ ಬಟನ್ ರೋಸ್ ಯಾವ ರೀತಿ ಇರುತ್ತೆ ಅದೇ ರೀತಿ ಮಲ್ಲಿಗೆ ಹೂವಲ್ಲಿ 7 ಸುತ್ತಿನ ಮಲ್ಲಿಗೆ ಹೂವೇ ತುಂಬ ದೊಡ್ಡ ಹೂವು ಅಂತಲೇ ಹೇಳ್ಬೋದು. ತುಂಬ ದಿನ ಕೂಡ ಮಲ್ಲಿಗೆ ಹೂವು ಗಿಡದಲ್ಲಿ ಇರುತ್ತೆ. ಮಲ್ಲಿಗೆ ಹೂವಿನ ಗ್ರೋತಿಂಗು ಅಷ್ಟೇ, ಪಾಟಲ್ಲೇ ಬೇರೆ ರೀತಿ ಬರುತ್ತೆ, ನೆಲದ ಮೇಲೇ ಬೇರೆ ರೀತಿ ಬರುತ್ತೆ. ನೆಲದ ಮೇಲೆ ಹಾಕಿದಾಗ ಏನಾಗುತ್ತೆ, ಹರಡಿಕೊಂಡು ತುಂಬ ಫ್ರೀಯಾಗಿ ಗಿಡ ಬರೋದ್ರಿಂದ ತುಂಬ ಹೂಗಳನ್ನು ನೋಡ್ಬೋದು. ಅದರಲ್ಲೂ 7 ಸುತ್ತಿನ ಮಲ್ಲಿಗೆ ಹೂವಲ್ಲಿ ತುಂಬ ಹೂಗಳು ಆಗೋದಿಲ್ಲ. ಯಾವ ರೀತಿ ಅಂದರೆ ಈಗ ಸೂಜಿ ಮಲ್ಲಿಗೆ ಮತ್ತು ದುಂಡು ಮಲ್ಲಿಗೆಯಲ್ಲಿ ಎಲೆಗೆ ಒಂದೊಂದು ಹೂವಾಗೆ ಕಾಣ್ತಾ ಇರುತ್ತೆ, ಆ ರೀತಿ ಇರೋದಿಲ್ಲ. ತುಂಬ ದೊಡ್ಡ ಹೂವು ಇರುತ್ತೆ 7 ಸುತ್ತಿನ ಮಲ್ಲಿಗೆ. ಯಾವ ಟೈಮಲ್ಲಿ ಮಲ್ಲಿಗೆ ಗಿಡದಲ್ಲಿ ಹೂವಾಗುತ್ತೆ ಅಂದರೆ ಮೇಯಿಂದ ನವೆಂಬರ್ವರೆಗೂ ಕೂಡ ಹೂಗಳು ಹಾಕ್ತಾನೆ ಇರುತ್ತೆ. ಆದರೆ ಕಂಟಿನ್ಯೂಸ್ ಆಗಿ ಮಳೆ ಮಾತ್ರ ಬರಬಾರ್ದು ಅಷ್ಟೇ. ಮಳೆ ಬಂತು ಅಂದರೆ ಹೂವಿನ ಮೇಲೆ ನೀರು ಕೂತಾಗ ಹೂವು ಎಲ್ಲ ಡ್ರಾಪ್ ಆಗ್ತಾ ಹೋಗುತ್ತೆ, ಹೂವೇ ಹರಡೋದಿಲ್ಲ, ಮೊಗ್ಗಲ್ಲೇ ಡ್ರಾಪ್ ಆಗುತ್ತೆ. ಹಾಗಾಗಿನೇ ಕಂಟಿನ್ಯೂಸ್ ಆಗಿ ಮಳೆ ಇಲ್ಲ ಅಂದರೆ ಮೇಯಿಂದ ನವೆಂಬರ್ವರೆಗೂ ಗಿಡದಲ್ಲಿ ಹೂಗಳನ್ನು ನೋಡ್ಬೋದು. ಜೊತೆಗೆ ಮಲ್ಲಿಗೆ ಹೂವಲ್ಲಿ ಒಂದೊಂದು ಹೂಗಳು ಒಂದೊಂದು ರೀತಿ. 7 ಸುತ್ತಿನ ಮಲ್ಲಿಗೆ ಈಗ ಮೊಗ್ಗಿಂದ ಅದು ಹರಳಿ ಅದು ಫುಲ್ಲು ಕಂಪ್ಲೀಟಾಗಿ ಒಣಗೋಗೋವರೆಗೂ ಕೂಡ ಮಿನಿಮಮ್ಮು 1 ತಿಂಗಳು ಟೈಮ್ನ ತೊಗೊಳುತ್ತೆ. ಸ್ಟಾರ್ಟಿಂಗು ಮೊಗ್ಗಾಗೋದ್ರಿಂದ ಹಿಡಿದು ಅದು ಬಾಡೋಗೋ ತನಕನೂ ಕೂಡ 1 ತಿಂಗಳವರೆಗೂ 7 ಸುತ್ತಿನ ಮಲ್ಲಿಗೆನ ನೋಡ್ಬೋದು. ಆದರೆ ಸೂಜಿ ಮಲ್ಲಿಗೆ ಮತ್ತು ದುಂಡು ಮಲ್ಲಿಗೆಯಲ್ಲಿ ಆ ರೀತಿ ಆಗೋದಿಲ್ಲ. ಸೂಜಿ ಮಲ್ಲಿಗೆ 2 ರಿಂದ 3 ದಿನ, ದುಂಡು ಮಲ್ಲಿಗೆ ಒಂದು 4 ರಿಂದ 5 ದಿನ ಅಷ್ಟೇ ಇರೋದು ಗಿಡದಲ್ಲಿ. ಅದರಲ್ಲೂ ಪಾಟಲ್ಲಿರುವಂತಹ ಮಲ್ಲಿಗೆ ಹೂವಿಗೆ ಯಾವ ರೀತಿ ಕೇರಿಂಗ್ನ ತೊಗೊಳ್ಬೇಕು, ನೆಲದಲ್ಲಿ ಹಾಕಿರುವಂಥ ಮಲ್ಲಿಗೆ ಹೂವಿಗೆ ಯಾವ ರೀತಿ ಕೇರಿಂಗ್ನ ತೊಗೊಳ್ಬೇಕು ಅನ್ನೋದನ್ನು ಮೊದಲು ತಿಳ್ಕೊಬೇಕು. ಪಾಟಲ್ಲೂ ಕೂಡ ಕಟ್ಟಿಂಗ್ ಪ್ಲ್ಯಾಂಟ್ಗಳನ್ನು ಯೂಸ್ ಮಾಡಿ ಹಾಕಿದ್ದೀನಿ ಅನ್ನೋದಾದರೆ ಫರ್ಟಿಲೈಸರ್ ಆಗಿ ಕಾಂಪೋಸ್ಟನ್ನೇ ಹಾಕೋದು ತುಂಬ ಒಳ್ಳೆಯದು. ಅದರಲ್ಲೂ ಒಣಗಿರುವಂತಹ ಎಲೆಗಳನ್ನು ಒಂದು ಕಡೆ ಕಲೆಕ್ಟ್ ಮಾಡಿದ್ದೀನಿ, ಅದರಲ್ಲಿ ಗೊಬ್ಬರನ ಮಾಡ್ಕೊಂಡಿದ್ದೀನಿ ಅನ್ನೋದಾದರೆ ಅಂತಹ ಗೊಬ್ಬರನ ಹಾಕೋದ್ರಿಂದ ಗಿಡದ ಗ್ರೋತಿಂಗ್ ತುಂಬ ಚೆನ್ನಾಗಾಗುತ್ತೆ. ಅದರಲ್ಲೂ ಫರ್ಟಿಲೈಸರ್ ಆಗಿ ತರಕಾರಿ ಸಿಪ್ಪೆಗಳಾಗಿರ್ಬೋದು, ಫ್ರೂಟ್ಸಿನ ಸಿಪ್ಪೆಗಳನ್ನು ಹಾಕೋದು ಬೇಡ. ಯಾಕೆ ಅಂದರೆ ಅದನ್ನು ಕಾಂಪೋಸ್ಟ್ ಆಗಿ ಬದಲಾಯಿಸಿ ಹಾಕ್ತಾಯಿದ್ದೀನಿ ಅನ್ನೋದಾದರೆ ಹಾಕ್ಕೊಳ್ಬೋದು. ಡೈರೆಕ್ಟಾಗಿಯೇ ಈಗ ತರಕಾರಿ ಸಿಪ್ಪೆ ಆಗಿರ್ಬೋದು, ಫ್ರೂಟ್ಸಿನ ಸಿಪ್ಪೆ ಆಗಿರ್ಬೋದು, ಮಲ್ಲಿಗೆ ಗಿಡದ ನೆಲದಲ್ಲಿ ಹಾಕಿದ್ದೀನಿ ಅನ್ನೋದಾದರೆ ಅದನ್ನು ಡೈರೆಕ್ಟಾಗಿ ತೊಗೊಂಡೋಗಿ ಹಾಕೋದ್ರಿಂದ ಏನಾಗುತ್ತೆ, ಫಂಗಸ್ಸು ಗಿಡಕ್ಕೆ ತುಂಬ ಬೇಗನೆ ಆಗುತ್ತೆ ಅಂತಲೇ ಹೇಳ್ಬೋದು. ಅದರಲ್ಲೂ ಗಿಡನೂ ಕೂಡ ಕಂಪ್ಲೀಟಾಗಿ ಕೊಳ್ತು ಕೂಡ ಹೋಗ್ಬೋದು. ಆದಷ್ಟು ಪಾಟಲ್ಲಿರುವಂತಹ ಮಲ್ಲಿಗೆ ಹೂವಿಗೂ ಕೂಡ ಅವಾಯ್ಡ್ನ ಮಾಡಬೇಕಾಗತ್ತೆ. ಡೈರೆಕ್ಟಾಗಿ ಹಾಕೋದನ್ನು ಬಿಟ್ಟು ಇಂಡೈರೆಕ್ಟಾಗಿ ಕಾಂಪೋಸ್ಟ್ ರೆಡಿ ಆಗಿದೆ ಅನ್ನುವಂಥ ಕಾಂಪೋಸ್ಟನ್ನ ಹಾಕ್ಕೊಳ್ಬೋದು ನ್ಯಾಚುರಲ್ಲಾಗಿ. ಇಲ್ಲ ಅಂದರೆ ಶಾಪಲ್ಲಿ ಸಿಗುವಂತಹ ಫರ್ಟಿಲೈಸರ್ನು ಕೂಡ ಯೂಸ್ ಮಾಡ್ಕೊಳ್ಬೋದು. ಸೀಸನ್ ಸ್ಟಾರ್ಟ್ ಆದ್ರೂ ಕೂಡ ಗಿಡದಲ್ಲಿ ಹೂಗಳು ಕಾಣ್ತಾ ಇರೋದಿಲ್ಲ. ಗಿಡ ಮಾತ್ರ ತುಂಬ ಹೆಲ್ದಿಯಾಗಿ ಬಂದಿರುತ್ತೆ. ನಾವು ಅಂದ್ಕೊಳ್ತೀವಿ ನರ್ಸರಿಯಿಂದ ತಂದಾಗ ಅಲ್ಲಿ ಹೂಗಳು ಇತ್ತು, ಮನೆಗೆ ಬಂದು ನೆಟ್ಟ ಮೇಲೆ ಸೀಸನಲ್ಲೂ ಕೂಡ ಫ್ಲವರ್ ಆಗ್ತಾ ಇಲ್ಲ, ಇದು ಒಳ್ಳೆ ಗಿಡ ಅಲ್ಲ ಅನಿಸುತ್ತೆ, ಮಲ್ಲಿಗೆ ಗಿಡದಲ್ಲಿ ಇದು ಹೂ ಬಿಡಲ್ಲ ಅನಿಸುತ್ತೆ ಅಂತ ಕಿತ್ತು ಹಾಕಿಬಿಡ್ತೀವಿ. ಆ ರೀತಿ ಮಾಡಬಾರ್ದು. ಯಾಕೆ ಅಂದರೆ ಒಂದೊಂದು ಟೈಮು ಮಲ್ಲಿಗೆ ಹೂವಿನ ಗಿಡದಲ್ಲಿ ಮಲ್ಲಿಗೆ ಹೂ ಬಿಡುವಂತಹ ಟೈಮಲ್ಲೇ ಕಂಟಿನ್ಯೂಸ್ ಆಗಿ ಮಳೆನೂ ಕೂಡ ಬರ್ಬೋದು, ಇಲ್ಲ ಗಿಡಕ್ಕೆ ಯಾವುದಾದ್ರೂ ಫಂಗಸ್ಸು ಕೂಡ ಆಗಿರ್ಬೋದು, ಅದರಿಂದಲೂ ಕೂಡ ಹೂಗಳು ಬಿಡ್ದಲೇನೂ ಕೂಡ ಇರುತ್ತೆ. ಹಾಗಾಗಿನೇ ಮಳೆ ಕಂಟಿನ್ಯೂಸ್ ಆಗಿ ಬರ್ತಾ ಇದೆ ಅಂದರೆ ಮಲ್ಲಿಗೆ ಗಿಡದಲ್ಲಿ ಹೂಗಳು ಕಾಣೋದಿಲ್ಲ. ಯಾಕೆ ಅಂದರೆ ಮೊಗ್ಗು ಬರೋ ಟೈಮಲ್ಲೇ ಕಂಪ್ಲೀಟಾಗಿ ಅದು ಕರ್ಗೋಗುತ್ತೆ, ಅದು ಕಣ್ಣಿಗೂ ಕೂಡ ಕಾಣೋದಿಲ್ಲ. ಹಾಗಾಗಿನೇ ಏನು ಅಂದ್ಕೊಳ್ತೀವಿ, ಮಳೆಗಾಲ ಇದ್ರೂ ಕೂಡ ಮಲ್ಲಿಗೆ ಹೂ ಬಿಡ್ತಾ ಇಲ್ಲ ಅಂತ ಅಂದ್ಕೊಳ್ತೀವಿ. ಅದೇನೇ
ಒಂದು ವೀಕಲ್ಲಿ ಒಂದು 2 ದಿನ 3 ದಿನ ಮಳೆ ಬಂತು ಮತ್ತು ಚೆನ್ನಾಗಿ ಬಿಸಿಲು ಕೂಡ ಬರ್ತಾ ಇದೆ. ಮಳೆ ಸ್ವಲ್ಪ ಕಡಿಮೆ ಇದೆ ಅಂದಾಗಲೂ ಕೂಡ ಅಬ್ಸರ್ವ್ ಮಾಡಿ ನೋಡಬೇಕಾಗತ್ತೆ. ಮಳೆ ಸ್ವಲ್ಪ ಕಡಿಮೆ ಆಯಿತು ಅಂದ ತಕ್ಷಣ ಮೊಗ್ಗಾಗಿರ್ಬೋದು, ಹೂಗಳಾಗಿರ್ಬೋದು ಕಣ್ಣಿಗೆ ಕಾಣ್ತಾ ಇರುತ್ತೆ. ಕಂಟಿನ್ಯೂಸ್ ಆಗಿ ಮಳೆ ಬಂದಾಗ ಅಷ್ಟೇ ಗಿಡದಲ್ಲಿ ಹೂಗಳು ಇರೋದಿಲ್ಲ. ನೆಲದಲ್ಲಿ ಹಾಕಿರುವಂತಹ ಮಲ್ಲಿಗೆ ಗಿಡದಲ್ಲಿ ತುಂಬಾ ಹೂಗಳನ್ನು ನೋಡೋದಕ್ಕೆ ಸಿಗ್ತಾ ಇರುತ್ತೆ. ಆದರೆ ಪಾಟಲ್ಲಿರುವಂತಹ ಮಲ್ಲಿಗೆ ಗಿಡದಲ್ಲಿ ಅಷ್ಟು ಹೂಗಳು ಕಾಣ್ತಾ ಇರೋದಿಲ್ಲ. ಯಾಕೆ ಅನ್ನೋದಾದರೆ ನೆಲದಲ್ಲಿ ಜಾಗನೂ ಕೂಡ ತುಂಬ ಜಾಸ್ತಿ ಇರುತ್ತೆ, ಸಾರಾಂಶನೂ ಕೂಡ ಗಿಡಕ್ಕೆ ಜಾಸ್ತಿ ಸಿಗ್ತಾ ಇರುತ್ತೆ. ಸೀಸನ್ನಲ್ಲಂತೂ ಕೇಳೋದೇ ಬೇಡ, ಎಲ್ಲ ಗಿಡದ ಸಾರಾಂಶನೂ ಕೂಡ ಮಲ್ಲಿಗೆ ಹೂವೇ ತಗೊಳುತ್ತೆ ಅಂತ ಹೇಳ್ಬೋದು. ನೆಲದಲ್ಲಿ ಇರುವಂತಹ ಮಲ್ಲಿಗೆ ಹೂವು ಸೀಸನ್ ಸ್ಟಾರ್ಟ್ ಆಯಿತು ಅಂದರೆ ನೆಲದಲ್ಲಿ ಇರುವಂಥ ಸಾರಾಂಶನ ತಗೊಳ್ಳೋಕ್ಕೆ ಸ್ಟಾರ್ಟ್ ಆಗುತ್ತೆ. ಹೂಗಳು ಕೂಡ ಗಿಡದಲ್ಲಿ ತುಂಬ ಕಾಣ್ತಾ ಇರುತ್ತೆ. ಆದರೆ ಪಾಟಲ್ಲಿ ಇರುವಂತಹ ಮಲ್ಲಿಗೆ ಗಿಡದಲ್ಲಿ ಆ ರೀತಿ ಆಗೋದಿಲ್ಲ. ಸಾರಾಂಶ ಕೂಡ ಸ್ವಲ್ಪ ಕಡಿಮೆ ಆಗುತ್ತೆ. ಯಾಕೆ ಅಂದರೆ ಗಿಡದ ಗ್ರೋತಿಂಗಿಗೆ ಮಣ್ಣಲ್ಲಿರುವಂಥ ಸಾರಾಂಶನ ತೊಗೊಂಡಿರುತ್ತೆ ಪ್ಲ್ಯಾಂಟು. ಹೂವಿನ ಸೀಸನ್ ಸ್ಟಾರ್ಟ್ ಆಯಿತು ಅಂದ ತಕ್ಷಣ ಅದಕ್ಕೆ ಫರ್ಟಿಲೈಸರ್ಸ್ ಸಾಲ್ತಾ ಇರೋದಿಲ್ಲ. ಯಾಕೆ ಅಂದರೆ ಪಾಟಲ್ಲಿರುವಂತಹ ಮಣ್ಣಿನ ಕ್ವಾಂಟಿಟಿ ಕೂಡ ತುಂಬ ಕಡಿಮೆ ಇರುತ್ತೆ. ಗಿಡನೂ ಕೂಡ ತುಂಬ ಹೆಲ್ದಿಯಾಗಿ ಬಂದಿದೆ, ಆದರೆ ಹೂಗಳು ಕಾಣ್ತಾ ಇಲ್ಲ ಅನ್ನೋದಾದರೆ ಎಕ್ಸ್ಟ್ರಾ ಫರ್ಟಿಲೈಸರ್ನ ಆ್ಯಡ್ ಮಾಡಬೇಕಾಗತ್ತೆ. ಎಲ್ಲರ ಅನುಭವಕ್ಕೆ ಬಂದಿರೋದ ರೀತಿಯೇ ನನಗೂ ಕೂಡ ಅನುಭವ ಆಗಿದೆ. ಕಳೆದ ವರ್ಷ 7 ಸುತ್ತಿನ ಮಲ್ಲಿಗೆ ಹೂವಲ್ಲಿ ಒಂದು ಹೂವು ಕೂಡ ಆಗಲಿಲ್ಲ. ಗಿಡ ಮಾತ್ರ ತುಂಬ ಚೆನ್ನಾಗಿ ಬೆಳೆದಿತ್ತು, ತುಂಬ ಹರಡ್ಕೊಂಡು ತುಂಬ ಸ್ಪೇಸನ್ನೇ ಕೂಡ ಗಿಡ ತೊಗೊಂಡಿತ್ತು. ಆದ್ರೂ ಕೂಡ ಒಂದು ಹೂವು ಆಗಲಿಲ್ವಲ್ಲ ಅಂತ ನನಗೂ ಕೂಡ ಅನ್ನಿಸ್ತು. ಇದರಲ್ಲಿ ಹೂವು ಆಗಲ್ಲ ಅನಿಸುತ್ತೆ, ಮಲ್ಲಿಗೆ ಹೂವು ಚೆನ್ನಾಗಿಲ್ಲ, ಈ ಗಿಡದಲ್ಲಿ ಹೂವೇ ಬಿಡೋದಿಲ್ಲ ಅನಿಸುತ್ತೆ ಅಂತ ನಾನು ಕಿತ್ತು ಹಾಕಬೇಕು ಅಂತ ಅಂದ್ಕೊಂಡೆ. ಆದರೆ ಕೀಳೋಕ್ಕೆ ಟೈಮು ಕೂಡ ಆಗಲಿಲ್ಲ. ಕೀಳೋಕ್ಕೆ ಟೈಮ್ ಆಗಿಲ್ಲದಿದ್ದೇ ಒಳ್ಳೆಯದಾಯಿತು ಅನಿಸುತ್ತೆ. ಈ ವರ್ಷ ನೋಡಿದ್ರೆ ತುಂಬ ಹೂಗಳು ಬಿಡ್ತಾ ಇದೆ. ಆವಾಗ ನನಗೆ ಅನ್ನಿಸ್ತು, ತಾಳ್ಮೆ ಇಲ್ಲದಲೇ ಗಿಡನ ಕಿತ್ತಾಕಿದರೆ ಇಷ್ಟೊಂದು ಹೂಗಳನ್ನು ನೋಡೋಕ್ಕೆ ಸಿಗ್ತಾ ಇರಲಿಲ್ಲ 7 ಸುತ್ತಿನ ಮಲ್ಲಿಗೆ ಹೂವಲ್ಲಿ. ಅದರಲ್ಲೂ 7 ಸುತ್ತಿನ ಮಲ್ಲಿಗೆ ಹೂವನ್ನ ಒಂದು ಮುಡಿದ್ರೆ ಸಾಕು, ನೀವು ಗುಲಾಬಿ ಮುಡಿದಿರೋ ಥರನೇ ಅನಿಸುತ್ತೆ, ಅಷ್ಟು ಲೇಯರ್ ಇರುತ್ತೆ 7 ಸುತ್ತಿನ ಮಲ್ಲಿಗೆ ಹೂವಲ್ಲಿ. ಬಟನ್ ರೋಸನ್ನು ಯಾವ ರೀತಿ ಮುಡಿತೀವಿ ಅದೇ ರೀತಿ ಮುಡಿಬೋದು. ಹೂವು ಕೂಡ ಸೇಮ್ ರೋಸ್ ಥರನೇ ಕಾಣುತ್ತೆ ಅಂತ ಹೇಳಿದೆ. 7 ಸುತ್ತಿನ ಹೂವನ್ನ ಮಾತ್ರ ಈ ರೀತಿ ಸಿಂಗಲ್ಲಾಗಿ ಮುಡಿಯೋಕ್ಕೆ ಸಾಧ್ಯ. ಮಲ್ಲಿಗೆ ಹೂವಲ್ಲಿ ಸೂಜಿ ಮಲ್ಲಿಗೆ ಮತ್ತು ದುಂಡು ಮಲ್ಲಿಗೆನ ಒಂದೊಂದನ್ನೇ ಮುಡಿಯೋಕ್ಕೆ ಅಷ್ಟು ಚೆನ್ನಾಗಿ ಕಾಣಿಸೋದಿಲ್ಲ. 7 ಸುತ್ತಿನ ಮಲ್ಲಿಗೆ ಸೇಮ್ ಬಟನ್ ರೋಸ್ ಥರನೇ ಕಾಣೋದ್ರಿಂದ ಸಿಂಗಲ್ ಆಗಿನೂ ಕೂಡ ಮುಡಿಬೋದು. ಇನ್ನು ಸೂಜಿ ಮಲ್ಲಿಗೆ, ದುಂಡು ಮಲ್ಲಿಗೆನೆಲ್ಲ ಕಂಟಿನ್ಯೂಸ್ ಆಗಿ ದಾರದಿಂದ ಪೋಣಿಸಿ ಮುಡಿಯೋದ್ರಿಂದ ತುಂಬಾ ಚೆನ್ನಾಗಿ ಕಾಣುತ್ತೆ. ಅದರಲ್ಲೂ ಸೂಜಿ ಮಲ್ಲಿಗೆ ಮತ್ತು ದುಂಡು ಮಲ್ಲಿಗೆಯಲ್ಲಿ ಇವಾಗ ತೊಗೊಂಬಂದು ಹಾಕಿದ್ದೀನಿ ಈ ವರ್ಷ ಅಂದರೆ ಅದರಲ್ಲಿ ಸಡನ್ನಾಗಿ ಗಿಡದ ತುಂಬ ಹೂಗಳನ್ನು ನೋಡೋಕ್ಕೆ ಸಿಗೋದು ಸ್ವಲ್ಪ ಕಷ್ಟನೇ ಇರುತ್ತೆ. ಯಾಕೆ ಅಂದರೆ ಗಿಡಕ್ಕೆ ತಕ್ಕಂಗೆ ಫ್ಲವರು ಹಾಕ್ತಾ ಹೋಗುತ್ತೆ. ಅದರಲ್ಲೂ ಮಲ್ಲಿಗೆ ಹೂವಲ್ಲಿ ಏನಾಗುತ್ತೆ, ಗಿಡದ ಸೈಜು ದೊಡ್ಡದಾದಷ್ಟು ತುಂಬ ಹೂಗಳನ್ನು ನೋಡ್ಬೋದು. ಗಿಡದ ಸೈಜ್ ಚಿಕ್ಕದಿದ್ದಾಗ ತುಂಬ ಹೂಗಳನ್ನು ನೋಡೋಕ್ಕೆ ಸಿಗೋದಿಲ್ಲ. ಬೇರೆ ಫ್ಲವರಿಂಗ್ ಪ್ಲ್ಯಾಂಟ್ಗಳಿಗೆ ಹೋಲಿಸಿದರೆ ಮಲ್ಲಿಗೆ ಹೂವಲ್ಲಿ ಈ ರೀತಿ ವ್ಯತ್ಯಾಸಗಳು ಕಾಣ್ತಾ ಇರುತ್ತೆ. ಮಲ್ಲಿಗೆ ಗಿಡ ಎಷ್ಟು ದೊಡ್ಡದಾಗಿ ಬೆಳೆಯುತ್ತೆ ಅಷ್ಟು ಹೂಗಳು ಇರುತ್ತೆ, ಎಷ್ಟು ಚಿಕ್ಕದಾದಂತಹ ಗಿಡ ಇರುತ್ತೆ ಅಷ್ಟು ಕಡಿಮೆ ಹೂಗಳನ್ನು ನೋಡ್ಬೋದು ಗಿಡದಲ್ಲಿ. ಇದಕ್ಕೂ ಕೂಡ ಕಾಂಪೋಸ್ಟನ್ನು ಹಾಕ್ಕೊಳ್ಬೋದು. ಕಂಟಿನ್ಯೂಸ್ ಆಗಿ ಕಾಂಪೋಸ್ಟು ಮಳೆಗಾಲದಲ್ಲಿ ಒಂದು 2 ಟೈಮ್ ಆದರೂ ಕೊಡ್ತಾ ಇರಬೇಕು. ಮೇಯಲ್ಲಿ ಮಳೆ ಅಷ್ಟು ಇರೋದಿಲ್ಲ, ಜೂನಲ್ಲಿ ಫಸ್ಟ್ ಮಳೆ ಸ್ಟಾರ್ಟ್ ಆಗುತ್ತೆ ಅಲ್ಲ, ಆವಾಗಲೇ ಫರ್ಟಿಲೈಸರ್ನ ಈಗ ಆ್ಯಡ್ ಮಾಡೋದ್ರಿಂದ ಏನಾಗುತ್ತೆ, ಮೊಗ್ಗುಗಳು ಡ್ರಾಪ್ ಆಗೋದಿಲ್ಲ, ಹೂಗಳು ಆಗೋಕ್ಕೂ ಕೂಡ ತುಂಬ ಹೆಲ್ಪ್ ಮಾಡುತ್ತೆ. ಫರ್ಟಿಲೈಸರ್ನ ಯೂಸ್ ಮಾಡಲೇಬೇಕು ಮಳೆಗಾಲ ಸ್ಟಾರ್ಟಿಂಗಲ್ಲಿ. ಸೀಸನ್ ಸ್ಟಾರ್ಟ್ ಆಗೋದೇ ಮಲ್ಲಿಗೆ ಹೂವಿಂದು ಮಳೆಗಾಲದಲ್ಲಿ ಅಂತ ಹೇಳಿದೆ. ಅದೇ ರೀತಿ ಫರ್ಟಿಲೈಸರ್ನು ಕೂಡ ಮೇಯಿಂದ ನವೆಂಬರ್ವರೆಗೂ ಹೂ ಬಿಡುವಂಥ ಗಿಡಕ್ಕೆ 2 ಸಲನಾದರೂ ಫರ್ಟಿಲೈಸರ್ನ ಕೊಡಬೇಕಾಗುತ್ತೆ. ಸ್ಟಾರ್ಟಿಂಗಲ್ಲಿ 1 ಸಲ ಕೊಟ್ಟರೆ, ಒಂದು ಅಕ್ಟೋಬರು ಈ ರೀತಿ ಟೈಮಲ್ಲೂ ಕೂಡ 1 ಸಲ ಕೊಡೋದ್ರಿಂದ ಏನಾಗುತ್ತೆ, ಗಿಡನೂ ಕೂಡ ಹಾಳಾಗೋದಿಲ್ಲ. ಯಾಕೆಂದರೆ ಗಿಡದ ತುಂಬ ಹೂಗಳನ್ನು ಬಿಟ್ಟಿರುತ್ತೆ. ಹಾಗಾಗಿನೇ ಫರ್ಟಿಲೈಸರ್ನ ಕೊಡೋದ್ರಿಂದ ಗಿಡನೂ ಕೂಡ ತುಂಬ ಅನ್ಹೆಲ್ದಿ ಅನಿಸೋದಿಲ್ಲ, ಹೆಲ್ದಿಯಾಗಿಯೇ ಕಾಣ್ತಾ ಇರುತ್ತೆ. ವಿಡಿಯೋದಲ್ಲಿ ತೋರಿಸ್ತಿರುವಂತಹ ಮಲ್ಲಿಗೆ ಗಿಡನ ನಾನು ಮೊದಲು ತಂದಾಗ ನರ್ಸರಿಯಿಂದ ಪಾಟಿಗೆ ಹಾಕಿದ್ದೆ. ಪಾಟಲ್ಲಿ ಒಂದು ಎಣಿಸುವಂಥ ಹೂಗಳು ಬಿಡ್ತಾ ಇತ್ತು. ಯಾವುದೇ ರೀತಿಯ ಫರ್ಟಿಲೈಸರ್ನ ಕೊಟ್ಟರೂ ಕೂಡ ಅಷ್ಟು ಹೂಗಳು ಬಿಡ್ತಾ ಇರಲಿಲ್ಲ. ಹಾಗಾಗಿನೇ ನಾನೇನು ಮಾಡಿದೆ, ನೆಲದಲ್ಲಿ ಹಾಕಿದ್ರೆ ಮಲ್ಲಿಗೆ ಗಿಡ ತುಂಬಾ ಚೆನ್ನಾಗಿ ಬರುತ್ತೆ ಅಂತ ಹೇಳ್ತಾರಲ್ಲ, ನೋಡೋಣ ಅಂತ ಹೇಳ್ಬಿಟ್ಟು ನೆಲಕ್ಕೆ ಹಾಕಿದ ಮೇಲೆ ಗಿಡದ ತುಂಬ ಹೂಗಳನ್ನು ನೋಡೋಕ್ಕೆ ಸಿಕ್ತು. ಅದರಲ್ಲೂ ಒಂದು 2 ವರ್ಷ ನನ್ನ ಮಗಳು ಚಿಕ್ಕೋಡಿರೋದ್ರಿಂದ ನಾನು ಕೇರ್ನ ತೊಗೊಳಕ್ಕಾಗಿರಲಿಲ್ಲ. ಕಡಿಮೆ ಹೂಗಳು ಬಿಡ್ತಾ ಇತ್ತು, ತುಂಬಾ ಕಡಿಮೆ ಅಂದರೆ ಎಣಿಸ್ಬೋದಿತ್ತು, ಅಷ್ಟು ಕಡಿಮೆ ಹೂ ಬಿಡ್ತಾ ಇತ್ತು. ಯಾವುದೇ ರೀತಿಯ ಫರ್ಟಿಲೈಸರ್ ಆಗಿರ್ಬೋದು ಸ್ಪ್ರೇನ ನಾನು ಮಾಡ್ತಾ ಇರಲಿಲ್ಲ. ಈಗ ಕಂಟಿನ್ಯೂಸ್ ಆಗಿ ಅದರ ಬಗ್ಗೆ ಕೇರ್ನ ತೊಗೊಳ್ತಿರೋದ್ರಿಂದ ಗಿಡದ ತುಂಬ ಹೂಗಳನ್ನು ನೋಡೋಕ್ಕೆ ಸಿಗ್ತಾ ಇದೆ. ಅದ್ರ ಜೊತೆಗೆ ಗಿಡನೂ ಕೂಡ ತುಂಬ ಹೆಲ್ದಿಯಾಗಿ ಇದೆ.
ಪಿಲ್ಲರಿಗೂ ಕೂಡ ಹಬ್ಬಿಸ್ಕೊಳ್ಬೋದು. ತಂತಿನೂ ಕೂಡ ಕಟ್ಟಿ ಹಬ್ಬಿಸೋದ್ರಿಂದ ಏನಾಗುತ್ತೆ, ಅದಕ್ಕೆ ಒಂದು ಗ್ರಿಪ್ ಸಿಕ್ತಾಗೆ ಆಗುತ್ತೆ. ಗ್ರಿಪ್ ಸಿಕ್ತಾಗ ಏನಾಗುತ್ತೆ, ಗಿಡನೂ ಕೂಡ ಬಲ ಆಗುತ್ತೆ. ಹಾಗಾಗಿನೇ ಗಿಡ ತುಂಬ ಹೆಲ್ದಿಯಾಗಿ ಇರೋದ್ರಿಂದನೇ ತುಂಬ ಚೆನ್ನಾಗಿ ಗಿಡದ ತುಂಬ ಹೂಗಳನ್ನು ಬಿಡೋಕ್ಕೆ ಕೂಡ ಸಾಧ್ಯ ಆಗುತ್ತೆ. ಎಲೆಗಳು ಈ ರೀತಿ ಫ್ರೆಶ್ ಆಗಿ ಇರಬೇಕು ಅಂದರೆ ಎಕೋಡೆಕ್ಸನ್ನು ಸ್ಪ್ರೇ ಮಾಡಬೇಕಾಗತ್ತೆ. ಆವಾಗ ಫಂಗಸ್ ಆಗಿರ್ಬೋದು, ಮಿಲಿಬಗ್ಸ್ ಆಗಿರ್ಬೋದು, ಯಾವುದೂ ಕೂಡ ಗಿಡಕ್ಕೆ ಆಗೋದಿಲ್ಲ. ಫರ್ಟಿಲೈಸರ್ ಆಗಿಯೇ ಕಾಂಪೋಸ್ಟ್ನೇ ಯೂಸ್ ಮಾಡಬೇಕು ಅಂತ ಇಲ್ಲ. ಕಾಂಪೋಸ್ಟ್ ಇದೆ ಅನ್ನೋದಾದರೆ ಕಾಂಪೋಸ್ಟನ್ನ ಹಾಕ್ಕೊಳ್ಬೋದು. ಅದ್ರ ಜೊತೆಗೆ 1 ವರ್ಷ ಹಳೆಯ ಕಾಂಪೋಸ್ಟ್ ಇದೆ ಅಂದರೆ ಅದನ್ನು ಹಾಕೋದ್ರಿಂದ ಗಿಡ ಇನ್ನೂ ಹೆಲ್ದಿಯಾಗಿ ಕಾಣುತ್ತೆ. ಇಲ್ಲ ಅಂದರೆ ಯಾವುದೇ ರೀತಿಯ ಫರ್ಟಿಲೈಸರ್ನು ಕೂಡ ಆ್ಯಡ್ನ ಮಾಡ್ಕೊಳ್ಬೋದು. ಅದು ಇದು ಅಂತ ಏನಿಲ್ಲ. NPKನೂ ಕೂಡ ಹಾಕ್ಕೊಳ್ಬೋದು, DAP ಹಾಕೋದಾದರೆ ಹಾಕ್ಕೊಳ್ಬೋದು. ಯಾವುದೇ ರೀತಿಯ ಫರ್ಟಿಲೈಸರ್ನು ಕೂಡ ಲಿಮಿಟೆಡ್ಡಾಗಿ ಹಾಕ್ಕೊಳ್ಬೇಕು. ಹಾಗಾಗಿ 1 ವರ್ಷದ ಹಳೆಯ ಕಾಂಪೋಸ್ಟ್ ಇದ್ದರೆ ಅದನ್ನು ಯೂಸ್ ಮಾಡಬೇಕು ಅಂತ ಹೇಳ್ತೆ. ಅಂದರೆ ಮಳೆಗಾಲದಲ್ಲಿ ತುಂಬ ಬೇಗ ತೊಗೊಂಡ್ಬಿಡುತ್ತೆ ಫರ್ಟಿಲೈಸರ್ನ ಗಿಡ. ಹಾಗಾಗಿ ಒಂದೊಂದು ಟೈಮಲ್ಲಿ ಏನಾಗುತ್ತೆ, ತುಂಬ ಬೇಗ ತೊಗೊಳೋದ್ರಿಂದನೂ ಗಿಡ ಹಾಳಾಗ್ಬೋದು. ಗಿಡ ಈ ಥರ ಡ್ಯಾಮೇಜ್ ಆಗಬಾರ್ದು ಅಂದರೆ ಫರ್ಟಿಲೈಸರ್ ಆಗಿ ಕಾಂಪೋಸ್ಟಲ್ಲೂ ಅದರಲ್ಲೂ ಕಳೆದ ವರ್ಷದ ಕಾಂಪೋಸ್ಟ್ ಇದೆ ಅನ್ನೋದರ ಹಾಕ್ಕೊಳ್ಬೋದು. ಈಗ ರೀಪೋರ್ಟಿಂಗಿಗೆ ಕಾಂಪೋಸ್ಟನ್ನು ಬಳಸಿನೇ ರೀಪೋರ್ಟ್ನ ಮಾಡ್ಕೊಳ್ತೀವಿ ಅನ್ನೋದಾದರೆ ಅದರಲ್ಲೂ ರೀಪೋರ್ಟಿಂಗ್ನ ನಾವು ಸಮ್ಮರಲ್ಲಿ ಮಾಡ್ತಿದ್ದೀವಿ ಅನ್ನೋದಾದರೆ ಹೊಸ ಕಾಂಪೋಸ್ಟನ್ನು ಬಳಸಿ ರೀಪೋರ್ಟ್ನ ಮಾಡ್ಕೊಳ್ಬೋದು. ಆದರೆ ಮಳೆಗಾಲದಲ್ಲಿ ಯಾವುದೇ ರೀತಿಯ ಫರ್ಟಿಲೈಸರ್ನ ಯೂಸ್ ಮಾಡಿದ್ರೆ ಮಳೆನೂ ಕೂಡ ಬರ್ತಿರೋದ್ರಿಂದ ವೆದರು ಕೂಡ ತುಂಬ ಕೋಲ್ಡು ಮತ್ತು ಕೂಲಾಗಿರೋದ್ರಿಂದ ಏನಾಗುತ್ತೆ, ಗಿಡ ತುಂಬ ಬೇಗ ತೊಗೊಂಡ್ಬಿಡುತ್ತೆ. ವಾಟರ್ ಕಂಟೆಂಟು ಕೂಡ ಬುಡದಲ್ಲಿ ತುಂಬಾ ಜಾಸ್ತಿ ಇರುತ್ತೆ. ಕಡಿಮೆ ನೀರನ್ನು ಹಾಕ್ಕೊಂಡ್ರೂ ಕೂಡ ವೆದರು ಕೂಲಾಗಿರೋದ್ರಿಂದ ಬೇಗ ಗಿಡ ತೊಗೊಂಡು ಗಿಡ ಏನಾಗ್ಬಿಡುತ್ತೆ, ಸಡನ್ನಾಗಿ ಡಲ್ ಆಗ್ಬೋದು. ಹಾಗಾಗಿನೇ ಹಳೆಯ ಕಾಂಪೋಸ್ಟನ್ನು ಬಳಸೋದ್ರಿಂದ ಏನಾಗುತ್ತೆ, ಆದಷ್ಟು ನಿಧಾನವಾಗಿ ತೊಗೊಳುತ್ತೆ ಗಿಡ. ಸೀಸನ್ನಲ್ಲಿ ಗಿಡದ ತುಂಬ ಹೂಗಳನ್ನು ನೋಡೋದ್ರ ಜೊತೆಗೆ ಸೀಸನ್ನಲ್ಲೇ ಕಟ್ಟಿಂಗ್ ಪ್ಲ್ಯಾಂಟನ್ನು ಕೂಡ ಮಾಡ್ಕೊಳ್ಳೋ ಅಂಥದ್ದಿರುತ್ತೆ. ಹಾಗಾಗಿ ಯಾವ ಟೈಮಲ್ಲಿ ಕಟ್ಟಿಂಗ್ ಪ್ಲ್ಯಾಂಟನ್ನು ಮಾಡಬೇಕು, ಗಿಡದ ತುಂಬ ಹೂಗಳು ಕಾಣ್ತಾ ಇದೆ ಅನ್ನೋ ಟೈಮಲ್ಲಿ ಜೂನ್ ಮತ್ತು ಜುಲೈಯಲ್ಲಿ 2 ತಿಂಗಳಲ್ಲಿ ಯಾವುದಾದ್ರು 1 ತಿಂಗಳಲ್ಲಿ ಕಟ್ಟಿಂಗ್ನ ತೊಗೊಂಡು ಬೇರೆ ಪಾಟಿಗಾಗಿರ್ಬೋದು, ಕವರಿಗೆ ಆಗಿರ್ಬೋದು ಹಾಕಿಡೋದ್ರಿಂದ ಏನಾಗುತ್ತೆ, ಬೇಗ ಗ್ರೋತ್ ಸ್ಟಾರ್ಟ್ ಆಗುತ್ತೆ. ಯಾಕೆ ಅಂದರೆ ಜೂನ್ ಜುಲೈಯಲ್ಲಿ ಸ್ವಲ್ಪ ಆದಷ್ಟು ಜಾಸ್ತಿನೇ ಮಳೆ ಇರುತ್ತೆ, ಗಿಡದಲ್ಲಿ ಕಡಿಮೆ ಹೂ ಇರುತ್ತೆ. ಯಾವ ಕೊಂಬೆಯಲ್ಲಿ ಹೂ ಇಲ್ಲ ಅಂತಹ ಕೊಂಬೆನ ಕಟ್ ಮಾಡಿ ಮಣ್ಣಿಗೆ ಹಾಕಿಟ್ಕೊಳ್ಬೇಕು. ಇನ್ನಷ್ಟು ಮಾಹಿತಿನ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡ್ಬೋದು. ನೆಕ್ಸ್ಟ್ ವಿಡಿಯೋದಲ್ಲಿ ಕಟ್ಟಿಂಗ್ ಪ್ಲ್ಯಾಂಟನ್ನು ತೊಗೊಂಡು ಕವರಲ್ಲಿ ಹಾಕಿ ಯಾವ ರೀತಿ ಅದರ ಗ್ರೋತಿಂಗ್ ಸ್ಟಾರ್ಟ್ ಆಗಿದೆ ಅಂತಲೂ ಕೂಡ ತೋರಿಸ್ತೀನಿ. ನಾನು ಕೂಡ ಜೂನಲ್ಲಿ ಹಾಕಿರುವಂತಹ ಕಟ್ಟಿಂಗ್ ಪ್ಲ್ಯಾಂಟು ಯಾವ ರೀತಿ ಗ್ರೋತಿಂಗ್ನ ಸ್ಟಾರ್ಟ್ ಮಾಡಿದೆ, ಗ್ರೋತಿಂಗ್ ಸ್ಟಾರ್ಟ್ ಮಾಡಿದ ಮೇಲೆ ಯಾವ ರೀತಿಯ ಫರ್ಟಿಲೈಸರು ಒಂದು ಸ್ಪ್ರೇನ ಕೊಡಬೇಕು ಅಂತಲೂ ಕೂಡ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಇವತ್ತಿನ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಯಾವುದೇ ರೀತಿಯ ಪ್ಲ್ಯಾಂಟ್ ಬಗ್ಗೆ ಮಾಹಿತಿ ಬೇಕಾದ್ರೂ ಕೂಡ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ನ ಮಾಡ್ಬೋದು. ಇಂಥ ಪ್ಲ್ಯಾಂಟ್ ಬಗ್ಗೆ ಮಾಹಿತಿ ಬೇಕಾಗಿದೆ, ಇಲ್ಲ ವಿಡಿಯೋ ಮಾಡಿ ಅಂತಲೂ ಕೂಡ ಆಂಥೋರಿಯಂ ಪ್ಲ್ಯಾಂಟ್ ಬಗ್ಗೆ ನನಗೆ ರಿಕ್ವೆಸ್ಟ್ ಬಂದಿದೆ. ನೆಕ್ಸ್ಟ್ ವಿಡಿಯೋದಲ್ಲಿ ಮಲ್ಲಿಗೆ ಗಿಡದ ಕಟ್ಟಿಂಗ್ ಪ್ಲ್ಯಾಂಟ್ ವಿಡಿಯೋ ಆದಮೇಲೆ ನಾನು ಆಂಥೋರಿಯಂ ಪ್ಲ್ಯಾಂಟ್ ಬಗ್ಗೆ ಮಾಹಿತಿನ ತಿಳಿಸ್ಕೊಡ್ತೀನಿ. ಇಲ್ಲಿಗೆ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.